ಅವರ ವಿರುದ್ಧ ರಾಜ್ಯಪಾಲ ಗೆಹ್ಲೋಟ್ ಅವರು ಕೊಟ್ಟಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಕಾಂಗ್ರೆಸ್ನ ಪ್ರತಿಯೊಬ್ಬರು ಶಾಸಕರು ಕೂಡ ಈಗ ಕಿಡಿಕಾರೋದಕ್ಕೆ ಶುರುವಾಗ್ತಾ ಇದ್ದಾರೆ. ಈಗ ಶಾಸಕ ಶಿವಲಿಂಗೇಗೌಡ ಕೂಡ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕಿಂತ ಮುಂಚೆ ತನಿಖೆ ಆಗಬೇಕಾಗಿತ್ತು. ತನಿಖೆ ಮಾಡಿಸ್ತಾನೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಶಾಸಕ ಶಿವಲಿಂಗೇಗೌಡ ಅವರು ಕಿಡಿಕಾರಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಈಗ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಯಾವುದೇ ಒಂದು ಆಪಾದನೆ ಪ್ರಾಥಮಿಕವಾಗಿ ತನಿಖೆ ಆಗಬೇಕು. ಪ್ರಾಥಮಿಕವಾಗಿ ತನಿಖೆ ಆದ ನಂತರ ಅವರು ಒಂದು ಸಂಸ್ಥೆಗೆ ಅದು ಮುಂದೆ ಅವ್ರಿಗೆ ಯಾವ ರೀತಿ ಅವರ ವಿವೇಚನೆಗೆ ಬಿಟ್ಟಿದ್ದು, ಅವರು ಆ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯತಕ್ಕಂಥದ್ದಕ್ಕೆ. ಈಗ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಯಾವುದೇ ಒಂದು ಮೂವರು ದೂರು ಕೊಟ್ಟ ಆಧಾರದ ಮೇಲೆ ಅನುಮತಿಯನ್ನು ಕೊಟ್ಟಿರೋದು ಕೂಲಂಕುಷವಾಗಿ ಪರಿಶೀಲಿಸಿದಾಗಿ ರಾಜ್ಯಪಾಲರು ಹೇಳಿದ್ದಾರೆ. ರಿಪಬ್ಲಿಕ್ಗೆ ಹಿರಿಯ ವಕೀಲ BV ಆಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಲ್ಲ, ಅದು ಹಗರಣ ಸಂಬಂಧ ತನಿಖೆಗಾಗಿ ಅನುಮತಿ ಕೊಟ್ಟಿದ್ದಾರೆ. 17 ಆರ್ಟಿಕಲ್ A ಅಡಿ ತನಿಖೆ ನಡೆಸಲು ಅನುಮತಿಯನ್ನು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನು ರಿಪಬ್ಲಿಕ್ಗೆ ಹಿರಿಯ ವಕೀಲ BV ಆಚಾರ್ಯ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹಿರಿಯ ವಕೀಲರು ಹಾಗೆ ಸಂವಿಧಾನ ತಜ್ಞರು BV ಆಚಾರ್ಯ ಸರ್ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರು ಏನು ಹೇಳ್ತಾರೆ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿಯ ಬಗ್ಗೆ. ಸರ್, ನೀವು ಪ್ರಾಸಿಕ್ಯೂಷನ್ ಅನುಮತಿಗೆ ಕೊಟ್ಟಿರೋ ಒಂದು ರಾಜ್ಯಪಾಲರ ಒಂದು ಪತ್ರವನ್ನು ನೋಡಿದ್ದೀರಿ ಅಂತ ತಿಳಿತೀನಿ. ಯಾವ ಒಂದು ಅಂಶಗಳನ್ನು ಇಟ್ಕೊಂಡು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು? ಅಲ್ಲ, ರಾಜ್ಯಪಾಲರು 3 ಜನ ಕಂಪ್ಲೇಂಟ್ ಕೊಟ್ಟದರ ಆಧಾರದಲ್ಲಿ ಅಂತ ಹೇಳಿದ್ದಾರೆ. ಅದರಲ್ಲಿ ವಿವರ ಏನು ಕಾಣೋದಿಲ್ಲ. 3 ಜನ ಕೂಡ ಬೇರೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆನ್ ದಿ ಸೇಮ್ ಸಬ್ಜೆಕ್ಟ್. ಅವರು ತುಂಬ ದಾಖಲೆಗಳನ್ನು ಕೂಡ ಹಾಜರುಪಡಿಸಿದ್ದಾರೆ. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದೇನೆ ಅಂತ ಗವರ್ನರ್ ಹೇಳ್ತಾರೆ. ಮತ್ತು ಹೇಳ್ತಾರೆ, ಇದನ್ನೆಲ್ಲ ನೋಡಿದಾಗ ಒಂದು ನ್ಯೂಟ್ರಲ್, ಆಬ್ಜೆಕ್ಟಿವ್ ಆ್ಯಂಡ್ ನಾನ್ ಪಾರ್ಟಿಸನ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಕಂಡಕ್ಟೆಡ್ ಅಂತ ಹೇಳುವ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಸೊ ಅಲ್ಟಿಮೇಟ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದು ನಾಟ್ ಫಾರ್ ಪ್ರಾಸಿಕ್ಯೂಷನ್ ಇನ್ ಎ ಕೋರ್ಟ್ ಆಫ್ ಲಾ ಬಟ್ ಫಾರ್ ಎ ಇನ್ವೆಸ್ಟಿಗೇಷನ್. ಆ್ಯಂಡ್ ಸೆಕ್ಷನ್ 17A ಪ್ರಕಾರ ಕೊಟ್ಟದ್ದು. 17A ಡೀಲ್ಸ್ ವಿತ್ ಎ ಸ್ಯಾಂಕ್ಷನ್ ಟು ಇನ್ವೆಸ್ಟಿಗೇಟ್ ಬೈ ಎ ಪೊಲೀಸ್ ಆಫೀಸರ್. ಸೊ the effect of this sanction, according to me, is that it authorizes the police officers to investigate offences under the Prevention of Corruption Act against the Chief Minister. That is the position. ಸರ್, ಅಂದರೆ ಈ ಪರ್ಮಿಷನ್ 17(1) ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ ಅಡಿಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ CMಗೆ ಸಮನ್ಸ್ ಮಾಡಿ ಪೊಲೀಸ್ ಅಧಿಕಾರಿ ವಿಚಾರಣೆ ಮಾಡ್ಬೋದು, ಅಥವಾ ಬರೀ ಅಫೆನ್ಸ್ ಏನಿದೆ ಅಫೆನ್ಸ್ ಬಗ್ಗೆ ಮಾತ್ರ ವಿಚಾರಣೆ ಮಾಡಬೇಕು? ಇಲ್ಲ, ಈ ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡೋದು ಅಂದರೆ ದೆರ್ ವಿಲ್ ನಾಟ್ ಟು ಬಿ FIR ಆ್ಯಂಡ್ ದೆನ್ ದೇ ಮಸ್ಟ್ ಇನ್ವೆಸ್ಟಿಗೇಟ್. ದಟ್ ಈಸ್ ದ ಪೊಸಿಷನ್. And in this case, Mr. Abraham's complaint itself says that he has already given a complaint to the Lokayukta police at Mysore. Because under the Prevention of Corruption Act, the police who are authorized to investigate are Lokayukta police. ಹಿಂದೊಮ್ಮೆ ಸರ್ಕಾರದವರು ಲಾ ಚೇಂಜ್ ಮಾಡಿ ACBಗೆ ಅಂತ ಕೊಟ್ಟಿದ್ದರು. ಈಗ ಅದು ಹೋಗಿದೆ. ಸೊ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಫೆನ್ಸ್ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ ಇರೋದು ಲೋಕಾಯುಕ್ತ ಪೊಲೀಸರಿಗೆ. ಅವರಿಗೀಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಗವರ್ನರು ಆ
ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸೊ ಲೋಕಾಯುಕ್ತ ಪೊಲೀಸ್ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಅಕಾರ್ಡಿಂಗ್ ಟು ಮೀ. ಸರ್ ಮತ್ತೆ ಈ ಒಂದು ಪ್ರಕರಣದಲ್ಲಿ CM ಮುಂದಿರುವಂಥ ಆಯ್ಕೆಗಳೇನು, ಅಂದರೆ CM ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಕಾನೂನು ಹೋರಾಟಗಳ ಆ ಒಂದು ಅವಕಾಶ ಅವರಿಗಿದೆ ಅಂತ? ನೋಡಿ, ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ನ ಸ್ಯಾಂಕ್ಷನ್ ಆರ್ಡರ್ ಏನಿದೆ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಅನುಕೂಲ ಇರೋದು ಕಾನೂನು ಪ್ರಕಾರ ಓನ್ಲಿ ಬಿಫೋರ್ ದಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ನೋ ಅದರ್ ಅಥಾರಿಟಿ ಹ್ಯಾಸ್ ಎನಿ ರೈಟ್ ಟು ಇಂಟರ್ಫಿಯರ್. ಅವರ ವಿರುದ್ಧ ರಾಜ್ಯಪಾಲ ಗೆಹ್ಲೋಟ್ ಅವರು ಕೊಟ್ಟಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರವಾಗಿ ಕಾಂಗ್ರೆಸ್ನ ಪ್ರತಿಯೊಬ್ಬರು ಶಾಸಕರು ಕೂಡ ಈಗ ಕಿಡಿಕಾರೋದಕ್ಕೆ ಶುರುವಾಗ್ತಾ ಇದ್ದಾರೆ. ಈಗ ಶಾಸಕ ಶಿವಲಿಂಗೇಗೌಡ ಕೂಡ ಈಗ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕಿಂತ ಮುಂಚೆ ತನಿಖೆ ಆಗಬೇಕಾಗಿತ್ತು. ತನಿಖೆ ಮಾಡಿಸ್ತಾನೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಶಾಸಕ ಶಿವಲಿಂಗೇಗೌಡ ಅವರು ಕಿಡಿಕಾರಿದ್ದಾರೆ. ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಈಗ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಯಾವುದೇ ಒಂದು ಆಪಾದನೆ ಪ್ರಾಥಮಿಕವಾಗಿ ತನಿಖೆ ಆಗಬೇಕು. ಪ್ರಾಥಮಿಕವಾಗಿ ತನಿಖೆ ಆದ ನಂತರ ಅವರು ಒಂದು ಸಂಸ್ಥೆಗೆ ಅದು ಮುಂದೆ ಅವ್ರಿಗೆ ಯಾವ ರೀತಿ ಅವರ ವಿವೇಚನೆಗೆ ಬಿಟ್ಟಿದ್ದು, ಅವರು ಆ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯತಕ್ಕಂಥದ್ದಕ್ಕೆ. ಈಗ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಯಾವುದೇ ಒಂದು ಮೂವರು ದೂರು ಕೊಟ್ಟ ಆಧಾರದ ಮೇಲೆ ಅನುಮತಿಯನ್ನು ಕೊಟ್ಟಿರೋದು ಕೂಲಂಕುಷವಾಗಿ ಪರಿಶೀಲಿಸಿದಾಗಿ ರಾಜ್ಯಪಾಲರು ಹೇಳಿದ್ದಾರೆ. ರಿಪಬ್ಲಿಕ್ಗೆ ಹಿರಿಯ ವಕೀಲ BV ಆಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಲ್ಲ, ಅದು ಹಗರಣ ಸಂಬಂಧ ತನಿಖೆಗಾಗಿ ಅನುಮತಿ ಕೊಟ್ಟಿದ್ದಾರೆ. 17 ಆರ್ಟಿಕಲ್ A ಅಡಿ ತನಿಖೆ ನಡೆಸಲು ಅನುಮತಿಯನ್ನು ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನು ರಿಪಬ್ಲಿಕ್ಗೆ ಹಿರಿಯ ವಕೀಲ BV ಆಚಾರ್ಯ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹಿರಿಯ ವಕೀಲರು ಹಾಗೆ ಸಂವಿಧಾನ ತಜ್ಞರು BV ಆಚಾರ್ಯ ಸರ್ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರು ಏನು ಹೇಳ್ತಾರೆ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿಯ ಬಗ್ಗೆ. ಸರ್, ನೀವು ಪ್ರಾಸಿಕ್ಯೂಷನ್ ಅನುಮತಿಗೆ ಕೊಟ್ಟಿರೋ ಒಂದು ರಾಜ್ಯಪಾಲರ ಒಂದು ಪತ್ರವನ್ನು ನೋಡಿದ್ದೀರಿ ಅಂತ ತಿಳಿತೀನಿ. ಯಾವ ಒಂದು ಅಂಶಗಳನ್ನು ಇಟ್ಕೊಂಡು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು? ಅಲ್ಲ, ರಾಜ್ಯಪಾಲರು 3 ಜನ ಕಂಪ್ಲೇಂಟ್ ಕೊಟ್ಟದ್ರ ಆಧಾರದಲ್ಲಿ ಅಂತ ಹೇಳಿದ್ದಾರೆ. ಅದರಲ್ಲಿ ವಿವರ ಏನು ಕಾಣೋದಿಲ್ಲ. 3 ಜನ ಕೂಡ ಬೇರೆ ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆನ್ ದಿ ಸೇಮ್ ಸಬ್ಜೆಕ್ಟ್. ಅವರು ತುಂಬ ದಾಖಲೆಗಳನ್ನು ಕೂಡ ಹಾಜರುಪಡಿಸಿದ್ದಾರೆ. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದೇನೆ ಅಂತ ಗವರ್ನರ್ ಹೇಳ್ತಾರೆ. ಮತ್ತು ಹೇಳ್ತಾರೆ, ಇದನ್ನೆಲ್ಲ ನೋಡಿದಾಗ ಒಂದು ನ್ಯೂಟ್ರಲ್, ಆಬ್ಜೆಕ್ಟಿವ್ ಆ್ಯಂಡ್ ನಾನ್ ಪಾರ್ಟಿಸನ್ ಇನ್ವೆಸ್ಟಿಗೇಷನ್ ಶುಡ್ ಬಿ ಕಂಡಕ್ಟೆಡ್ ಅಂತ ಹೇಳುವ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಸೊ ಅಲ್ಟಿಮೇಟ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದು ನಾಟ್ ಫಾರ್ ಪ್ರಾಸಿಕ್ಯೂಷನ್ ಇನ್ ಎ ಕೋರ್ಟ್ ಆಫ್ ಲಾ ಬಟ್ ಫಾರ್ ಎ ಇನ್ವೆಸ್ಟಿಗೇಷನ್. ಆ್ಯಂಡ್ ಸೆಕ್ಷನ್ 17A ಪ್ರಕಾರ ಕೊಟ್ಟದ್ದು. 17A deals with a sanction to investigate by a police officer. So the effect of this sanction, according to me, is that it authorizes the police officers to investigate offences under the Prevention of Corruption Act against the Chief Minister. That is the position. ಸರ್, ಅಂದರೆ ಈ ಪರ್ಮಿಷನ್ 17(1) ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎ ಅಡಿಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ CMಗೆ ಸಮನ್ಸ್ ಮಾಡಿ ಪೊಲೀಸ್ ಅಧಿಕಾರಿ ವಿಚಾರಣೆ ಮಾಡ್ಬೋದು, ಅಥವಾ ಬರೀ ಅಫೆನ್ಸ್ ಏನಿದೆ ಅಫೆನ್ಸ್ ಬಗ್ಗೆ ಮಾತ್ರ ವಿಚಾರಣೆ ಮಾಡಬೇಕು? ಇಲ್ಲ, ಈ ಪೊಲೀಸ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡೋದು ಅಂದರೆ ದೆರ್ ವಿಲ್ ನಾಟ್ ಟು ಬಿ FIR and then they must investigate. That is the position. And in this case,
Mr. Abraham's complaint itself says that he has already given a complaint to the Lokayukta police at Mysore. Because, under the Prevention of Corruption Act, the police who are authorized to investigate are Lokayukta police. ಹಿಂದೊಮ್ಮೆ ಸರ್ಕಾರದವರು ಲಾ ಚೇಂಜ್ ಮಾಡಿ ACBಗೆ ಅಂತ ಕೊಟ್ಟಿದ್ರು, ಈಗ ಅದು ಹೋಗಿದೆ. ಸೊ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಫೆನ್ಸ್ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ ಇರೋದು ಲೋಕಾಯುಕ್ತ ಪೊಲೀಸರಿಗೆ. ಅವರಿಗೀಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಗವರ್ನರು ಆ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸೊ ಲೋಕಾಯುಕ್ತ ಪೊಲೀಸ್ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಅಕಾರ್ಡಿಂಗ್ ಟು ಮೀ. ಸರ್ ಮತ್ತೆ ಈ ಒಂದು ಪ್ರಕರಣದಲ್ಲಿ CM ಮುಂದಿರುವಂಥ ಆಯ್ಕೆಗಳೇನು? ಅಂದರೆ CM ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಕಾನೂನು ಹೋರಾಟಗಳ ಆ ಒಂದು ಅವಕಾಶ ಅವರಿಗಿದೆ ಅಂತ ನೋಡಿ, ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ನ ಸ್ಯಾಂಕ್ಷನ್ ಆರ್ಡರ್ ಏನಿದೆ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಅನುಕೂಲ ಇರೋದು ಕಾನೂನು ಪ್ರಕಾರ ಓನ್ಲಿ ಬಿಫೋರ್ ದಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ನೋ ಅದರ್ ಅಥಾರಿಟಿ ಹ್ಯಾಸ್ ಎನಿ ರೈಟ್ ಟು ಇಂಟರ್ಫಿಯರ್